टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಭಯೋತ್ಪಾದಕರನ್ನ ಸೆದೆಬಡಿಯೋದಕ್ಕೆ ಸೇನೆ ಜಮ್ಮು ಹಾಗೆ ಕಾಶ್ಮೀರದ ದಟ್ಟ ಕಾನನದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಈ ವೇಳೆ ಸುರಾನ್ಕೋಟ್ ಅರಣ್ಯ ಪ್ರದೇಶದಲ್ಲಿ ಟಿಫನ್ ಬಾಕ್ಸ್ನಲ್ಲಿದ್ದಂತ 3 ಐಇಡಿ ಸ್ಫೋಟಕ ಹಾಗೆ ಸ್ಟೀಲ್ ಬಕೆಟ್ಗಳಲ್ಲಿ ಕೂಡಿಟ್ಟಿದ್ದಂತ 2 ಐಇಡಿ ಸ್ಫೋಟಕ ಪತ್ತೆಯಾಗಿದೆ. ಇವುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಭಾರತದ ಗಡಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಸೇನೆ ಸಮರಾಭ್ಯಾಸ ನಡೆಸ್ತಾ ಇದೆ. ಈ ನಡುವೆ ನಿನ್ನೆ ಬಿಎಸ್ಎಫ್ ಕತ್ತಲ ಕಾರ್ಯಾಚರಣೆ ನಡೆಸಿದೆ. ವಿದ್ಯುತ್ ದೀಪಗಳನ್ನೆಲ್ಲ ಆರಿಸಿ ರಹಸ್ಯ ಕಾರ್ಯಾಚರಣೆ ನಡೆಸಿದೆ. ಪಹಲ್ಗಾಮ್ನಲ್ಲಿ ನಡೆದಿದ್ದ ನರಮೇಧದ ಬಳಿಕ ಮತ್ತೊಂದು ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಉಗ್ರರು ಗುಂಡು ಹಾರಿಸಿ ಅಟ್ಟಹಾಸ ಮೆರೀತಾ ಇದ್ರೆ ಇತ್ತ ಜನ ಜೀವ ಉಳಿಸಿಕೊಳ್ಳೋದಕ್ಕೆ ಪರದಾಡಿದ್ದಾರೆ. ಶಾಪಿಂಗ್ನಲ್ಲಿ ಬ್ಯುಸಿ ಆಗಿದ್ದವರು ಗಲಿಬಿಲಿಯಾಗಿ ಓಡಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೆಹಲಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ನಮ್ಮ ದೇಶದ ಮೇಲೆ ಕಣ್ಣು ಹಾಕೋರಿಗೆ ತಕ್ಕ ಪ್ರತ್ಯುತ್ತರ ನೀಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಮೋದಿ ಅವರ ನೇತೃತ್ವದಲ್ಲಿ ನೀವು ಯಾವ ರೀತಿ ಯೋಚಿಸುತ್ತಿದ್ದೀವೋ ಅದೇ ರೀತಿ ಆಗೇ ಆಗುತ್ತೆ ಅಂತ ಗುಡುಗಿದ್ದಾರೆ. ಪಾಕಿಸ್ತಾನದ ಜೊತೆ ಯುದ್ಧದ ಕಾರ್ಮೋಡ ಕವಿದಿರುವ ನಡುವೆ ಭಾರತ ಜಪಾನ್ ಮಾತುಕತೆ ನಡೆಯಲಿದೆ. ಇಂದು ಜಪಾನ್ ರಕ್ಷಣಾ ಸಚಿವರನ್ನ ರಾಜನಾಥ್ ಸಿಂಗ್ ಭೇಟಿ ಮಾಡಲಿದ್ದಾರೆ. ಪ್ರಾದೇಶಿಕ ಅಂತಾರಾಷ್ಟ್ರೀಯ ಭದ್ರತಾ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ವಹಿವಾಟು ಬಂದ್ ಮಾಡಿದ ನಂತರ ಭಾರತ ಈಗ ಮತ್ತೊಂದು ಏಟನ್ನ ಕೊಟ್ಟಿದೆ. ಪಾಕಿಸ್ತಾನದತ್ತ ಹರಿಯುವ ಚೆನಾಬ್ ನದಿಯ ನೀರನ್ನ ಸ್ಥಗಿತಗೊಳಿಸಲಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಖಂಡಿಸಿ ಚಿಕ್ಕಮಗಳೂರು ಜಿಲ್ಲಾ ಬಂದ್ ನಡೆಸಲಾಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಹಿಂದೂ ಪರ ಸಂಘಟನೆಗಳು ಬಂದ್ ಅನ್ನು ಆಚರಿಸ್ತಾ ಇವೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತೆ ಮನವಿ ಮಾಡಲಾಗಿದೆ. ಚಿಕ್ಕಮಗಳೂರು ಬಂದ್ ವೇಳೆ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾದ ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಹನುಮಂತಪ್ಪ ಸರ್ಕಲ್ ಬಳಿ ನೂರಾರು ಬಜರಂಗದಳ ಹಾಗೆ ವಿಎಚ್ಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಜರಂಗದಳ ಮುಖಂಡ ಭರತ್ ಕುಂಬ್ರೇಲುಗೆ ಕೊಲೆ ಬೆದರಿಕೆ ಬಂದಿದೆ. ಅಶ್ರಫ್ ಕೊಂದ ಭರತ್ನನ್ನ ಮರೆತಿಲ್ಲ, ಹಾಗೆ ವೈಟ್ ಅಂಡ್ ವಾಚ್ ಅನ್ನುವಂತ ತಲ್ವಾರ್ ಫೋಟೋ ಸಮೇತ ಕಿಡಿಗೇಡಿಯೊಬ್ಬ ಪೋಸ್ಟ್ ಅನ್ನು ಹಾಕಿದ್ದಾನೆ. ಆನ್ ಫಿಕ್ಸ್ ಲೀಡರ್ ಎಂಬ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಪೋಸ್ಟ್ ಹಾಕಲಾಗಿದೆ. ಬೆದರಿಕೆ ಪೋಸ್ಟ್ ಬೆನ್ನಲ್ಲೇ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಎಚ್ಪಿ ಮುಖಂಡ ಶರಣ್ ಪಂಪೆಲ್ಗೆ ಜೀವ ಬೆದರಿಕೆ ಬಂದಿದೆ. ಹೀಗಾಗಿ ಮಂಗಳೂರಿನ ಕದ್ರಿ ಪೊಲೀಸ್ ಠಾಣೆಗೆ ಶರತ್ ಪಂಪೆಲ್ ದೂರನ್ನ ಕೊಟ್ಟಿದ್ದಾರೆ. ಶರಣ್ನ ಹತ್ಯೆಯಾಗುವುದಕ್ಕೆ ಸಿದ್ಧವಾಗಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಹೀಗಾಗಿ ಶರಣ್ ಪಂಪೆಲ್ ದೂರನ್ನ ದಾಖಲಿಸಿದ್ದಾರೆ. ಇಂಡಿಗೋ ವಿಮಾನದಲ್ಲಿ ಗಗನಸಖಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ. ದೆಹಲಿ ಶಿರಡಿ ವಿಮಾನದಲ್ಲಿ ಮದ್ಯದ ಅಮಲಿನಲ್ಲಿ ಇದ್ದಂತ ಪ್ರಯಾಣಿಕನೊಬ್ಬ ಗಗನಸಖಿಯನ್ನ ಮುಟ್ಟಿ ಅನುಚಿತವಾಗಿ ವರ್ತಿಸಿದ್ದಾನೆ. ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದಂತೆ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ.